ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿಯಾಗಬೇಕು ಎಂಬ ಆಶಯದೊಂದಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಕೈಗೊಂಡಿರುವ ಆಂಧ್ರಪ್ರದೇಶದ ಹೈಕೋರ್ಟ್ ವಕೀಲ ವೆಂಕಟೇಶ್ವರಲು 42 ದಿನಗಳ ಕಾಲ ಕಾಲ್ನಡಿಗೆ ಮೂಲಕ ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ತಲುಪಿದ್ದಾರೆ. ಈ ಸಂದರ್ಭದಲ್ಲಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜಿ. ರಾಜೇಶ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಆತ್ಮೀಯ ಸ್ವಾಗತ ಕೋರಿ ವೆಂಕಟೇಶ್ವರಲು ಅವರನ್ನು ಬರಮಾಡಿಕೊಂಡರು. ಕಾಂಗ್ರೆಸ್ ಪಾರ್ಟಿ ಕೆ ರಾಹುಲ್ ಗಾಂಧಿ ಕೆ ಸೋನಿಯಾ ಗಾಂಧಿ ಕೆ ಖರ್ಗೆ ಸಾಹೇಬ್ರಕ್ಕೆ ಡಿ.ಕೆ. ಶಿವಕುಮಾರಕ್ಕೆ ಸಿದ್ದರಾಮಯ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೆ ಸ್ವಾಮಿ ಕೆ. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್.ಜಿ. ರಾಜೇಶ್ ಮಾತನಾಡಿ, ರಾಗ ಫಾರ್ ರೈಸ್ ಆಫ್ ಇಂಡಿಯಾ ಯಾತ್ರೆ ಹೆಸರಿನಲ್ಲಿ ನಡೆಯುತ್ತಿರುವ ಈ ಪಾದಯಾತ್ರೆ ಮಂಡ್ಯ ಜಿಲ್ಲೆ ಪ್ರವೇಶಿಸಿದ ಹಿನ್ನೆಲೆಯಲ್ಲಿ ನಾಗಮಂಗಲ ಪಟ್ಟಣದ ಹೊಸಕೊಪ್ಪಲು ಸಮೀಪ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಘಟಕದ ವತಿಯಿಂದ ಯಾತ್ರಿಕರಿಗೆ ಸನ್ಮಾನ ಮಾಡಿ ಅಭಿನಂದಿಸಲಾಯಿತು. ಕಾಂಗ್ರೆಸ್ ಪಕ್ಷದ ಕಟ್ಟಾಳು ವೆಂಕಟೇಶ್ವರಲು ಇವರ ಪಕ್ಷದ ನಿಷ್ಠೆ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು. 42 ದಿನಗಳ ಕಾಲ ಪಾದಯಾತ್ರೆ ಮುಗಿಸಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಹಾಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡುವುದು ಒಂದು ದೊಡ್ಡ ಸಾಧನೆಯೇ ಸರಿ ಎಂದರು. ನಮ್ಮ ಆಂಧ್ರ ಪ್ರದೇಶದ ಅಡ್ವೊಕೇಟರ್ ಲಾಯರ್ ಅವರು ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅಂತ ಹೇಳಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಈ ನಾಗಮಂಗಲ ತಾಲೂಕಿಗೆ ಬರಮಾಡಿಕೊಂಡು ಅವರ 42 ದಿನದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಈಗ ತಾನೇ ನಾನು ಬೀಳ್ಕೊಡೆಯನ್ನು ಕೊಟ್ಟು ನಾಗಮಂಗಲದಿಂದ ಬೆಳ್ಳೂರು ಕ್ರಾಸಿನವರೆಗೂ ಅವರು ಇವತ್ತು ಪಾದಯಾತ್ರೆಯನ್ನು ಮಾಡ್ತಾರೆ. ಅವರಿಗೆ ಶುಭವಾಗಲಿ. ಈ ದೇಶದ ಪ್ರಧಾನಿಯಾಗಿ ರಾಹುಲ್ ಗಾಂಧಿಯನ್ನು ನೋಡಬೇಕು ಅಂತ ನಮ್ಮ ವೆಂಕಟೇಶ್ ಅವರು ತುಂಬ ಹೃದಯದಿಂದ ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದಿಂದ ಸ್ವಾಗತವನ್ನು ನಾಗಮಂಗಲ ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾಗಮಂಗಲದ ಜನತೆ ವತಿಯಿಂದ ಅವರನ್ನು ಸ್ವಾಗತಿಸ್ತಾ ಇರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೃಷ್ಣೇಗೌಡರಾದಂಥ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು, VSSN ನಿರ್ದೇಶಕರಾದಂಥ ಕೃಷ್ಣೇಗೌಡರು, ನಮ್ಮ ಹಿಂದುಳಿದ ನಾಯಕರಾದಂಥ ಜಾವರಪ್ಪನವರು, ನಮ್ಮ ಗಂಗಾಧರ್ ಅವರು ಹಾಗೂ ನಮ್ಮ ಗುತ್ತಿಗೆದಾರರು ದೇವರಾಜ್ ಅವರು ಹಾಗೂ ಸಮಾಜ ಸೇವಕರು ಎಲ್ಲರೂ ಸಹ ಈ ಊರಿನಲ್ಲಿ ನಾವು ಸ್ವಾಗತವನ್ನು ಮಾಡಿಸ್ತಾ ಇದ್ದೀವಿ. ಈ ಒಂದು ಶುಭಗಳಿಗೆಯಲ್ಲೇ ಇವರ ಪಾದಯಾತ್ರೆ ಸಕ್ಸಸ್ ಆಗಲಿ, ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಿ ಆಗಲಿ ಅಂತ ಹೇಳ್ತಾ ನಾವು ಇವರನ್ನು ಬೀಳ್ಕೊಡ್ತಾ ಇದ್ದೀವಿ. ಈ ದೇಶವನ್ನು ಗಟ್ಟಿ ಆಳುವುದು ಕಾಂಗ್ರೆಸ್ಸು ಈ ದೇಶವನ್ನು ಸಮೃದ್ಧಿಯಾಗಿ ಬೆಳೆಸೋಂಥ ಕಾಂಗ್ರೆಸ್ಸನ್ನು ಈಗ ಬಂದು BJP ಹಾಳು ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಮತ್ತೆ ನಾವು ಕಾಂಗ್ರೆಸ್ ಅಧಿಪತಿಯನ್ನು ಮಾಡಬೇಕು ಅಂತೇಳಿ ನಮ್ಮ ವೆಂಕಟೇಶ್ವರ ಬಂದಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ಎಲ್ಲರೂ ಸಹ ನಾವು ಅವರನ್ನು ಸ್ವಾಗತಿಸ್ತಾ ಇದ್ದೀವಿ. ಮುಂದಿನ ನಡಿಗೆಯನ್ನು ಚೆನ್ನಾಗಿ ಕಾಣಬೇಕು ಅಂತೇಳಿ ನಾವು ಮತ್ತೊಮ್ಮೆ ಅವರನ್ನು ವಿನಂತಿಸಿಕೊಂಡು ಅವರನ್ನು ಬೀಳ್ಕೊಡ್ಕೊಳ್ತಾ ಇದ್ದೀವಿ. ಪಾದಯಾತ್ರೆ ಮಾಡುತ್ತಿರುವ ಆಂಧ್ರದ ವಕೀಲ ವೆಂಕಟೇಶ್ವರಲು ಮಾತನಾಡಿ, ದೇಶದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತಷ್ಟು ಬಲಗೊಳ್ಳಬೇಕು. ರಾಹುಲ್ ಗಾಂಧಿಯವರ ನಾಯಕತ್ವ ದೇಶಕ್ಕೆ ಅಗತ್ಯ ಎಂಬ ಸಂದೇಶವನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಪಾದಯಾತ್ರೆಯನ್ನು ನಡೆಸಲಾಗುತ್ತಿದೆ. ಇಂತಹ ಸಾಮಾಜಿಕ ರಾಜಕೀಯ ಜಾಗೃತಿ ಅಭಿಮಾನಗಳಿಗೆ ಕಾಂಗ್ರೆಸ್ ಸದಾ ಬೆಂಬಲ ನೀಡಲಿದೆ ಎಂದು ತಿಳಿಸಿದರು. Raga for Rise of India. My Yatra name itself says Raga means Rahul Gandhi. Rahul Gandhi can save this country. Rahul Gandhi can develop this country. Rahul Gandhi can rise the country. That is the purpose of my Yatra. Raga for Rise of India. Rahul Gandhi only can save the country from BJP and Amit Shah and Modi. Kanyakumari. This Yatra started in Kanyakumari on 19th June. Finishing at Kashmir. Thank you. Good evening everyone. Myself Venkateshwarlu. I am an advocate from Andhra Pradesh. I have started this yatra on 19th June. Behalf of Rahul sir birthday, I have started this yatra. My yatra name is Raga for Rise of India. That name itself says Rahul Gandhi is the savior of our country. He can only save the country from BJP and Amit Shah and Modi hands. In the motto of that, I have started this yatra. Till now I have completed 42 days, around 800 kilometers. Now my yatra entered into Nagamangalam Vidhana Sabha. So here our block president Rajesh Garu came here too. And today my yatra entering into Nagamangala town. Here our block president Rajesh sir and Krishna Gowda, Nagappa, Krishna Gowda, all are here came to welcome me. I am thanking each and everyone who came here to give their support and love and affection. Thank you very much.
ಮಾಹಿತಿಯಂತೆ ಜುಲೈ 19ರಿಂದ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಆರಂಭಗೊಂಡ ಈ ಪಾದಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಸಾಗುತ್ತಿದ್ದು ಈಗಾಗಲೇ ಸುಮಾರು 740 ಕಿಲೋಮೀಟರ್ ದೂರವನ್ನು ಕ್ರಮಿಸಿ 42 ದಿನಗಳ ಬಳಿಕ ನಾಗಮಂಗಲಕ್ಕೆ ತಲುಪಿದೆ. ಯಾತ್ರೆಯಲ್ಲಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಕೃಷ್ಣೇಗೌಡ, TAPCMS ನಿರ್ದೇಶಕ ಕೃಷ್ಣೇಗೌಡ, ದೇವರಾಜು, ಗಂಗಾಧರ್ HT, ಶರತ್, ಪವಿ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಪಾದಯಾತ್ರೆಗೆ ಬೆಂಬಲ ವ್ಯಕ್ತಪಡಿಸಿದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.